ಹೆಲೋ ಗೈಸ್, ವೆಲ್ಕಮ್ ಟು ಮೈ ಅನದರ್ ಬ್ಲಾಗ್. ಸೊ ಇವತ್ತು ನಾವು ಬ್ಯಾಂಗ್ಳೂರು ಹೊರಟು, ನಾನು ನನ್ನ ಫ್ರೆಂಡ್, ಇನ್ನೊಬ್ಬ ಫ್ರೆಂಡ್, ಟೋಟಲ್ 3 ಜನ ಬ್ಯಾಂಗ್ಳೂರು ಹೊರಟು. ನನ್ನ ಫ್ರೆಂಡ್ ಕಾಲ್ ಮಾಡಿದ್ದ ಶಾಪಿಂಗ್ ಹೋಗ್ಬೇಕು ಅಂತ. ಸೊ ಅದಕ್ಕಾಗಿ ನಾನು ನನ್ನ ಫ್ರೆಂಡ್ ಬ್ಯಾಂಗ್ಳೂರು ಹೊರಡ್ತೀವಿ. ಟೋಟಲ್ 220 ಕಿಲೋಮೀಟರ್ಸ್ ಇದೆ. ಈ ಟೈಮ್ ನೋಡ್ಬೋದು, 5:40 ಮಾರ್ನಿಂಗ್, 5:40, 6 o'clock ಹೊರಡ್ತೀವಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಹೊರಡೋಣ. ನನ್ನ ಫ್ರೆಂಡ್ ಬಂದ 5 ಗಂಟೆಗೆ ರೆಡಿ ಮಾಡಿಸಿ 6:30 ಬಂದಿದ್ದಾನೆ. ಎಲ್ಲೊಬ್ರು ಫುಲ್ ಸ್ಲೀಪಿಂಗ್. ಫಸ್ಟು ಸೀಟ್ ಬೆಲ್ಟ್ ಹಾಕೊಳ್ಳಿ, ಸೀಟ್ ಬೆಲ್ಟ್. ಫಸ್ಟ್ ಫ್ಯೂಲ್ ಅಪ್. ನಿಮ್ಮ ಅಪ್ ಕೊಡ್ತಾನೆ ಗಾಡಿ ಟ್ಯಾಂಕ್ ಎಲ್ಲ ಈಗ ಫುಲ್ ಆಗಿ ಮುಂದೆ ಹೊರಡ್ತಿದ್ದೀವಿ. ಫೈನಲಿ ನಾವು ಫಸ್ಟ್ ಟೋಲ್ ಹತ್ರ ಬಂದು, ಇದು ಫಸ್ಟ್ ಟೋಲ್ ಎಂಟ್ರಿ. ಮಂಡ್ಯದಿಂದ ಸ್ವಲ್ಪ ಈಚೆ. ಇವರು ಪೂರ್ತಿ ಕಾರಲ್ಲಿ ನಿದ್ದೆ ಮಾಡ್ಕೊಂಡು ಈಗ ಎದ್ದು ಬಂದಿದ್ದಾರೆ. ಫಾಸ್ಟ್ಯಾಗ್ ಮಾಡಿಸ್ಬೇಕಿತ್ತು, ಸ್ವಲ್ಪ ಫಾಸ್ಟ್ಯಾಗ್ ಮಾಡಿಸ್ಕೊಂಡು ಈಗ ಮುಂದೆ ಹೊರಡ್ತೀವಿ. ಫಾಸ್ಟ್ಯಾಗ್ ಇನ್ಸ್ಟಾಲ್ ಮಾಡಿಸ್ತಿದ್ದೀವಿ ಈಗ. ಟೋಲ್ ಲೆಫ್ಟ್ ಸೈಡೇ ಇರ್ತಾರೆ. ಟೋಲಿಂದ ಸ್ವಲ್ಪ ಹಿಂದೆ ಫಾಸ್ಟ್ಯಾಗ್ ಮಾಡಿಸೋದು, ಫಾಸ್ಟ್ಯಾಗಿಂದ ಮಾಡಿಸ್ಕೋಬೋದು. ಟೋಲಿಂದ ಲೆಫ್ಟಲ್ಲೇ ಇರ್ತಾರೆ. ಅಲ್ಲಿ ಮಾಡಿಸ್ಕೊಳ್ಳಿ. ಟೋಲ್ ಟ್ಯಾಗ್ ಎಲ್ಲ ಹಾಕ್ಸ್ಕೊಂಡು ಈಗ ಹೊರಡ್ತಿದ್ವಿ ಮುಂದೆ. ಈಗ ಹೆಂಗೆ ಕೆಲಸ ಮಾಡುತ್ತೆ ನೋಡಿ. ಆಟೋಮೆಟಿಕ್ ಸ್ಕ್ಯಾನ್. ಏನೋ ಇರೋದು ನಿಮ್ಮ ಕಾರಣ ನೀವೆಲ್ಲ ಹಾಳಾಗೋಯ್ತೀರ. ಇವನ್ನೆಲ್ಲ ಆರಾಮಾಗಿ ಕಡಾಯಿಸ್ಕೋಬಹುದು. ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ. ನನ್ನ ವ್ಲಾಗ್ ಆನ್ ಆಗಿದೆ, ಗೊತ್ತಿಲ್ಲದೇನೆ ಏನೇನೋ ಮಾತಾಡಿದ್ದಾನೆ. ಬರೀ ಇಂಥದೆಯ. ಟೋಲ್ ಟ್ಯಾಕ್ಸ್ ಎಲ್ಲ ಕಟ್ಬಿಟ್ಟು ನಮಗೂ ಟ್ಯಾಕ್ಸ್ ಹಾಕ್ಸ್ಕೊಂಡು ಊರು ಅವಳೇ ನೋಡೋಣ. ನಾವೀಗ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಒಂದು ಮೇಪ್ಸ್ನ ನೋಡ್ಬಿಟ್ಟು 3 ಜನ ಫಿದಾ ಆಗ್ಬಿಟ್ಟು ಇಲ್ಲಿ 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 ಕೇಳಿ ಅವನ್ನ. ಮೀಟರ್ ಬೇಕು, ಮೀಟರ್ ಮೀಟರ್ ಹೆಂಗೆ ಹೇಳು? ಹಿಡ್ದಿರೋದು ಎಲ್ಲಿ ಹಿಡ್ದಿರೋದು ಹೇಳು? ನಾವು 3 ಜನದ ಏನೂ ತಪ್ಪಿಲ್ಲ. ನಾವು ನಮ್ಮ ಪಾಡಿಗೆ ನಾವು ಹೋಗ್ತಿದ್ದೋ, ಅವ್ರಾಗೆ ಕಾಣಿಸಿದ್ರು. ಇದು ಆಕ್ಚುಲಿ ನಾವು ಫಸ್ಟೇ ಬಾಯ್ಸ್. ಅವ್ರು ನೋಡಿದ್ಮೇಲೆ ನಾವು ನೋಡಿಲ್ಲ ಅಂದ್ರೆ ಮರ್ಯಾದೆ ಕಮ್ಮಿ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಮಾತಾಡ್ತವ್ರಿ. ಹೋಟೆಲಲ್ಲಿ ನಾಷ್ಟ ಎಲ್ಲ ಮುಗಿಸಿ ಇಡ್ಲಿ ತಿಂದಿಲ್ಲ, ದೋಸೆ ಇಷ್ಟ. ದೋಸೆ ತಿಂದ್ಕೊಂಡು ಈಗ ಎಕ್ಸ್ಪ್ರೆಸ್ ವೇ ಎಂಡ್ ಆಗಿ ಈಗ ಕೆಂಗೇರಿ ಎಂಟ್ರಿ. ಫುಲ್ ಟ್ರಾಫಿಕ್ ಕೆಂಗೇರಿ. ಲಕ್ಷ ಅನ್ನೋದು ಶೂಗೆ 10,000 ರೂಪಾಯಿ ಕೊಡ್ತೀನಿ ಅನ್ನೋದು. ಅಲ್ಲಿಂದ ಆರಾಮಾಗಿ ಬಂದು ಎಕ್ಸ್ಪ್ರೆಸ್ ನಮ್ ದೇಶ ರೀ.
220 ಕಿಲೋಮೀಟರ್ಸ್ ಆರಾಮಾಗಿ ಬಂದು ಇನ್ನು 14 ಕಿಲೋಮೀಟ್ರ್ ಹೋಗಬೇಕು. ಯಾರ್ಲೇ ಒಂದು ಸೀಚಿದಂಗೆ ಇಷ್ಟ. ಸೊ ಫೈನಲಿ ಈಗ ಚಿಕ್ಕಪೇಟೆಗೆ ಬಂದು ಬ್ಯಾಂಗ್ಳೂರು ಬಂದು ಫ್ರೆಂಡ್ ರೂಮಲ್ಲಿ ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ ಚಿಕ್ಕಪೇಟೆ ಪಾರ್ಕಿಂಗ್ ಮಾಡಿ ಶಾಪಿಂಗಿಗೆ ಹೋಗ್ತಿದ್ದೀನಿ. ವಡಾಪಾವ್ ಸ್ಪಾನ್ಸರ್ ಬೈ ಸ್ವಸ್ತಿಕ್ ಬೈ. ಶಾಪಿಂಗ್ ಮಾಡೋಕ್ಕಿಂತ ಮುಂಚೆ ಚೆನ್ನಾಗಿ ತಿಂದು ಈಗ ಫುಲ್ ವಾಕ್ ಮಾಡ್ತಿದ್ದೀವಿ. ಇಲ್ಲಿಬ್ರು ಕಪಲ್ಸ್ ಹೋಗ್ತಿದ್ದಾರೆ, ನಾವಿಬ್ರು ಸಿಂಗಲ್ಸ್ ಹೋಗ್ತಿದ್ದೀವಿ. ಅದೇ ನೋಡಿ ಆಚೆ ನೋಡು. ಇದು ಸುಮಂಗಲಿ ಅವ್ರ ಕೆಫೆ, ಸುಮಂಗಲಿ ಶಾಪ್ ಇದೆಯಲ್ಲ ಅದ್ರ ಟಾಪ್ ಫ್ಲೋರಲ್ಲಿದೆ ಚಿಕ್ಕಪೇಟೆಯಲ್ಲಿ. ಸೊ ಇಷ್ಟೊತ್ತು ಮದುವೆ ಹುಡುಗಿ ಪರ್ಚೇಸಿಂಗ್ ಮುಗಿಸಿ ಈಗ ಫೈನಲಿ ಮದುವೆ ಬಂದು ಬಾಯ್ಸ್ದು ಪರ್ಚೇಸಿಂಗ್ ಮಾಡ್ತಿದ್ದೀವಿ. ಎಲ್ಲ ವೇರ್ ಮಾಡಿ ನೋಡ್ತಿದ್ದಾರೆ. ಅನ್ಲಿಮಿಟೆಡ್ ಫುಡ್ ಫಾರ್ ಚಿಕ್ಕಪೇಟೆ. ಅನ್ಲಿಮಿಟೆಡ್ ಫುಲ್ ಬ್ಯಾಟಿಂಗ್ ಮಾಡ್ತಿದ್ದಾರೆ ಇಬ್ಬರು. ಇಲ್ಲೊಬ್ಬ ಯೂಟ್ಯೂಬರ್ ಕಂಟೆಂಟ್ ಕ್ರಿಯೇಟರ್ ಇದ್ದಾನೆ, ಅಲ್ಲಿ ನೋಡಿ ಫುಲ್ ಆನ್ ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ದಾನೆ. ನಾವು ಇದ್ದೀವಿ ಜನ್ಮಕ್ಕೆ ಹೋಗೋ. ನಾವು ಒಂದು ಕಂಟೆಂಟ್ ಮಾಡೋದು ಆಯ್ತು ಕೂತ್ಕೊಂಡಿದ್ದೀವಿ ನೋಡ್ಕೊಂಡು. ಸ್ಯಾಟರ್ಡೆ ಸಂಡೇ ಮಾತ್ರ ಚಿಕ್ಕಪೇಟೆ ಹೋದರೆ ಇದೇ ಗತಿ. ನಮಗಂತೂ ನಿಲ್ಲಕ್ಕೆ ಜಾಗ ಇರಲಿಲ್ಲ. ಫುಲ್ ನೋಡ್ಬೋದು ನೀವು ಹಂಗೆ ಎಷ್ಟು ಕ್ರೌಡ್ ಇದೆ ಅಂತ. ನಿಲ್ಲಕ್ಕೆ ಜಾಗ ಇಲ್ಲ. ಪರ್ಸು ಫೋನ್ ಮಾತ್ರ ಸೇಫಾಗಿ ಮಡಿಕೋಬೇಕು ಅಷ್ಟೇ. ಶಾಪಿಂಗ್ ಎಲ್ಲ ಸೊ ಶಾಪಿಂಗ್ ಎಲ್ಲ ಫುಲ್ ಡನ್. ನೋಡ್ಬೋದು ನೀವು ಫುಲ್ ಡಿಕ್ಕಿಲೆಲ್ಲ ತುಂಬಿಸ್ಕೊಂಡು ಮತ್ತೆ ನಾವು ಹೊರಟು. ಫುಲ್ ಟ್ರಾಫಿಕ್ಕಿಂದ ಬಚಾವೇ ಆಗೋಕ್ಕಾಗ್ತಿರ್ಲಿಲ್ಲ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇದು ವಿಡಿಯೋ ಆದಮೇಲೆ ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಸೊ ಇವತ್ತಿನ ಅಷ್ಟೇ, ಬಾಯ್.